ಮಾಸ್ಕ್ ಹಾಕೋ ಬೇಗ ಹಾಕೊಳ್ಳು. ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಲಾಲ್ ಆಫ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲಾರ್ಗು ಗೊತ್ತು ನಮ್ ಗೂಡು ಬಂದ್ಬಿಟ್ಟು ಶಿಫ್ಟ್ ಆಗೈತೆ ಅಂದ್ಬಿಟ್ಟು. ಶಿಫ್ಟ್ ಆಗಿ 1 ಮಂತ್ ಆಗ್ತೈತೆ. ಸೊ ಏನಕ್ಕೆ ಅಂದ್ರೆ ಅದು ಇದು ಏನು ಹೇಳಕ್ ಆಗಲ್ಲ ನಾನು. ಸೊ ಎಲ್ಲ ಅಲ್ಲಕ್ಕೂ ಇಲ್ಲಿ ಸೇಫ್ಟಿ ಚೆನ್ನಾಗೈತೆ, ಮತ್ತೆ ಮಳೆ ಬಂದ್ರೆ ಜಾಸ್ತಿ ಪ್ರಾಬ್ಲಮ್ ಇರಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ಶಿಫ್ಟ್ ಆಗಿರೋದು. ಸೊ ಹಳೆ ಗೂಡ್ ಬಂದ್ಬಿಟ್ಟು ಎಲ್ಲಿತ್ತು ಅಂದ್ರೆ ಬನ್ನಿ ನಾನು ತೋರಿಸ್ತೀನಿ. ನಂಗೆ ಹಳೆ ಗೂಡ್ ಬಂದ್ಬಿಟ್ಟು ಅಲ್ಲಿ ಬ್ಲೂ ಸ್ಟೋನ್ ಐತಲ್ಲ, ಬ್ಲೂ ಸ್ಟೋನ್ ಪಕ್ಕದ ಬಿಲ್ಡಿಂಗ್ ಅಲ್ಲೇ ಗೈಸ್, ಅಲ್ಲಿ ಇದ್ದಿದ್ದು ನಮ್ದು. ಸೊ ಇವಾಗ ಬಂದ್ಬಿಟ್ಟು ಮೇನ್ ರೋಡ್ ಹತ್ರನೇ, ಅದು ಮೇನ್ ರೋಡ್ ಹತ್ರನೇ, ಇದು ಮೇನ್ ರೋಡ್ ಹತ್ರನೇ. ಸೊ ಪಟಾಗಳನ್ನೆಲ್ಲ ನೆನ್ಸಕ್ ಹಾಕಿದೀನಿ ಇವತ್ತು. 5 ಪಟಾಗಳೇನೋ ಐತೆ, ಏನೋ 4 ಒಳಗಡೆ ಐತೆ. ಸೊ ಛತ್ರಿ ಬಂದ್ಬಿಟ್ಟು ಒಂದು ಇಲ್ಲ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ ಹಾಕ್ಬೋದು, ಇಲ್ಲಾಂದ್ರೆ ಆ ಕಾರ್ನರ್ ಅಲ್ಲಿ ಹಾಕ್ಬೋದು. ಸೊ ಇವತ್ತು ಇಲ್ಲ ನಾಳೆ ಹಾಕ್ಬಿಡ್ಬೋದು ಅದನ್ನ. ಸೊ ಬನ್ನಿ ಗೈಸ್, ನಾನು ಇವಾಗ ಅಕ್ಕಿಗಳನ್ನ ತೋರಿಸ್ತೀನಿ ನಾನು ನಿಮ್ಗೆ. ಸೊ ಗೈಸ್, ಕೆಳಗಡೆ ಬಂದ್ಬಿಟ್ಟು ಇಷ್ಟು ಗಲೀಜ್ ಐತೆ. ಸೊ ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡ್ಬಿಡ್ಬೇಕು ಏನಾದ್ರು ಮಾಡಿ. ಸೊ ಅತ್ಯಜ ಇಲ್ಲ ಅವನೇ ನಮ್ಗೆಲ್ಲ ಗೂಡು ಎಲ್ಲ ಮೇಂಟೈನ್ ಮಾಡೋದು, ಮಧ್ಯಾಹ್ನ ನೀರ್ ಕುಡ್ಸೋದು. ಹೆಂಗ್ ನೋಡ್ತಾರ ನೋಡಿ, ನಾನು ಇಲ್ದಿರೋವಾಗ ಮಧ್ಯಾಹ್ನ ನೀರ್ ಕುಡ್ಸೋದಲ್ಲ ಇವನೇ. ಸೊ ಇಲ್ದು ಬಂದ್ಬಿಟ್ಟು ಇದೆಲ್ಲ ಹಿಂಗೆ ಇರ್ಲಿ. ಸೊ ಕ್ಲೀನ್ ಮಾತ್ರ ಗೈಸ್ ಗುಡ್ಸ್ಬಿಡ್ಬೇಕು. ಸೊ ಅಲ್ಲೊಂದ್ ಸ್ವಲ್ಪ ಕಸ ಐತೆ. ಆಮೇಲೆ ಗೂಡ್ನ ಬಂದ್ಬಿಟ್ಟು ಕ್ಲೀನಾಗಿ ಗುಡ್ಸ್ಬೇಕು. ಆಮೇಲೆ ಗೂಡೆಲ್ಲ ನಿಮ್ಗೆ ಬಂದು ತೋರ್ಸಿದ್ರೆ ಎಲ್ಲ ಏತಿ ಇಕ್ಕೈತೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಬೇಕು. ಸೊ ಇದ್ರಲ್ಲಿ ಒಂದು ಫಾಲ್ಟ್ ಐತೆ ಗೈಸ್ ಎನ್ನಲ್ಲಿ. ಸೊ ಇದ್ರ ಮೊಟ್ಟೆ ಬಂದ್ಬಿಟ್ಟು ಬೇರೆ ಜೋಡಿಯಿಂದ ಎತ್ತಿ ಕಿಕ್ಕಿ ಕುಣಿಸ್ಬೇಕು ಅನ್ಕೊಂಡಿದೀನಿ. ಸೊ ಅದು ಈ ತಾರಾದು ಮತ್ತೆ ರೋಷನ್ದು ಮೊಟ್ಟೆ ಹಾಕ್ಬಿಟ್ರೆ ಅದನ್ನ ಎತ್ತಿ ಇದಕ್ಕೆ ಕೊಟ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಟಾಗಳನ್ನೆಲ್ಲ ನೋಡ್ತೀರಾ ಅಂದ್ರೆ ತಿರೇವಲ್ ಒಂದ್ ಪಟ್ಟ ಐತೆ, ಒಂದೇ ಒಂದ್ ರೆಕ್ಕೆ ಮಾತ್ರ ವೈಟು. ಸೊ ಗೂಡೆಲ್ಲ ಗಲೀಜಾಗೈತೆ. ಸೊ ಕ್ಲೀನ್ ಮಾಡ್ಬಿಡ್ಬೇಕು. ಇನ್ನೊಂದು ಇದು ಪಟ್ಟ ಐತೆ, ಇದು ಬಂದ್ಬಿಟ್ಟು ಮಕ್ಷಿದಲ್ಲೇ ಬರ್ಬೋದು ಅನ್ಕೊಂಡಿದೀನಿ. ಸೊ ಇಲ್ಲೊಂದ್ ಪಟ ಐತೆ, ಇದು ಮಕ್ಷಿದಲ್ಲೇ ಬರ್ಬೋದು ಅನ್ಕೊಂಡಿದ್ದೀನಿ. 3 ಪಟ್ಟ ಆಯ್ತಾ ಇಲ್ಲೇ, ಆಮೇಲೆ ಮೇಲೆ 5 ಆಯ್ತಾ. ಸೊ ಇದೆಲ್ಲ ಗಂಡಕ್ಕಿಗ್ಲು ಇಲ್ಲಿರೋದು. ಆಮೇಲೆ ಇದು ಗಂಡಕ್ಕಿಗ್ಲೆ. ಇವತ್ತಿದೆಲ್ಲ ಗೂಡೆಲ್ಲ ಕ್ಲೀನ್ ಮಾಡ್ಬೇಕು. ವಾರಕ್ಕೆ ಒಂದ್ಸತಿ ಆದ್ರೂ ಗೂಡ್ನ ಕ್ಲೀನ್ ಮಾಡ್ಬೇಕು ಗೈಸ್. ನೀವು ಕ್ಲೀನ್ ಮಾಡ್ಕೊಳ್ರಿ, ಅವಾಗ್ಲೇ ಚೆನ್ನಾಗಿರೋದು. ಸೊ ಈ ಗೂಡಲ್ಲಿ ಬಂದ್ಬಿಟ್ಟು ಹೆಣ್ಣಕ್ಕಿಗ್ಲೆ ಇರೋದು. ಸೊ ಈ ಗೂಡ್ ನೋಡಿರ್ತೀರಾ, ಫಸ್ಟ್ ಅಲ್ಲಿದ್ದಿದ್ ಗೂಡೆ, ಮತ್ತೆ ಇದು. ಸೊ ಇನ್ನೊಂದ್ ದೊಡ್ಡ ಗೂಡ್ ಬಂದ್ಬಿಟ್ಟು ಎತ್ಕೊಂಡ್ ಬರ್ಬೇಕು. ಅದು ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಎತ್ಕೊಂಡ್ ಬಂದ್ಬಿಡೋಣ ಅದನ್ನು. ಸೊ ಅಲ್ಲಿರೋವಾಗ ಏನ್ ಪ್ರಾಬ್ಲಮ್ ಅಂದ್ರೆ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಇದ್ರ ಮೇಲೆ ಕಲ್ಲಿಕ್ಬಿಟ್ಟು ಒಂದ್ ಶೀಟ್ ಇಕ್ಬಿಟ್ಟು ಆಮೇಲೆ ಟಾರ್ಪಲ್ ಆಗ್ತಾ ಇದ್ವಲ್ಲ, ಅದೆಲ್ಲ ಟೆಂಪ್ರವರಿಗೆ ಅಂದ್ಬಿಟ್ಟು ಇಲ್ಲಿ ಶಿಫ್ಟ್ ಆಗಿದ್ದು. ಸೊ ಆಮೇಲೆ ಕಲ್ತನ ಮಾಡಿದ್ರೆ ಅವಾಗ ಹೆಂಗಿತ್ತು ಅಂದ್ರೆ ಈ ಬೀಗ ಐತೆ, ಯಾರಾದ್ರೂ ಕಲ್ಲೆತ್ಕೊಂಡು ಹೊಡೆದಾಕಿದ್ರೆ ಹೊಡೆದೋಗ್ತಾ ಇತ್ತು. ಆಮೇಲೆ ಆತರ ಎಲ್ಲ ಯಾವ್ದು ಆಗ್ತಾ ಇದ್ದಿಲ್ಲ, ಆ ಬಿಲ್ಡಿಂಗ್ ಮೇಲೆ ಯಾರು ಹತ್ತಾ ಇದ್ದಿಲ್ಲ. ಸೊ ಇಲ್ಲೇ ಬಂದ್ಬಿಡೋಣ ಅಂದ್ಬಿಟ್ಟು ಬಂದಿರೋದು. ಸೊ ಇಲ್ದೆಲ್ಲ ಹೆಣ್ಣಕ್ಕಿಗ್ಲು ಗೂಡ್ ಕ್ಲೀನ್ ಮಾಡ್ಬೇಕು ಇವಾಗ, ಅದೇ ಕೆಲ್ಸ ಇವತ್ತು. ಸೊ ಇಲ್ಲಿರೋ ಅಕ್ಕಿಗಳೆಲ್ಲ ಜೋಡಿ ಹಾಕಿ ಪಟಾಗಳು ಮಾಡಿಸ್ಕೊಂಡಿದ್ದೀನಿ. ಸೊ ಬನ್ನಿ ಆ ಪಟಾಗಳು ನಾನು ತೋರಿಸ್ತೀನಿ. ಸೊ ಗೈಸ್, ಇದು ನೋಡಿ ನಮ್ ರೇಗ್ದಾರ್ದು ಆ ಗಂಡು ಅಲ್ಲಿದ್ದು ಒಂದೇ ಒಂದು ಸಿಂಗಲ್ ಪಟ ಬಂದೈತೆ. ಸೊ ತಾರಾ ಮತ್ತೆ ರೋಷನ್ ಫಸ್ಟ್ ಇದ್ರ ಒಂದು ಪಟ ಬಂದಿತ್ತು, ಅದ್ಮೇಲೆ ಕಲ್ಲ ಮಾಡಕ್ ಇಟ್ಕೊಂಡಿದೀನಿ. ಸೊ ನಮ್ದು ತಾಮ್ರಾಲು ಮತ್ತೆ ತಾಮ್ರಾಲೇನು ಅವ್ರಿಬ್ರದ್ದು ಮರಿ ಪಟಗಳು ನೋಡಿದ್ರೆ 2 ಹಿಂಗೈತೆ. ಸೊ ಇದನ್ನ ನಾನು ಸಪ್ರೇಟ್ ಮಾಡ್ಬಿಡ್ತೀನಿ ಈ ಸಂಡೆಗೆಲ್ಲ ಸಪ್ರೇಟ್ ಮಾಡ್ಬಿಡ್ತೀನಿ. ಆಮೇಲೆ ರೋಷನ್ದು ಸಬ್ಜಾ ಹೆಣ್ಣು. ಸೊ ಪಟಗಳೆಲ್ಲ ಚೆನ್ನಾಗೈತೆ, ಗ್ರೋತ್ ಅಲ್ಲ ಚೆನ್ನಾಗಿ ನೋಡ್ಕೊಂತೈತೆ. ಚೆನ್ನಾಗಿ ನೋಡ್ಕೊಂತೈತೆ. ಮತ್ತೆ ಈ ಸೈಡ್ ಬಂದು ನೋಡಿದ್ರೆ ನಮ್ ಕಿಂಗು, ನಮ್ ಲಾಫ್ಟ್ಗೆ ಕಿಂಗು ಎಲ್ಲಾರ್ಗು ಗೊತ್ತು, ಕಪ್ರೇಕ್ದಾರು ನನ್ನ ಫೇವ್ರೇಟ್ ಅಕ್ಕಿ. ಇದಕ್ಕೂ ಮತ್ತೆ ಧೂಮ ಹೆಣ್ಣಿಗೂ ಹಾಕಿದ್ದೀನಿ. ಸೊ ಇವ್ರಿಬ್ರಿಗೂ ಬಂದಿದೆ, ಇವರಿಬ್ರು ಚೆನ್ನಾಗೇ ಐತೆ ಗ್ರೋತ್ ಅಲ್ಲ, ಊಟ ಎಲ್ಲ ಚೆನ್ನಾಗೇ ಕೊಡ್ತೈತೆ ಅಪ್ಪ ಅಮ್ಮ.
ಸೊ ಇದು ಊಟ ಅಲ್ಲ, ಅಪ್ಪ ಅಮ್ಮ ಮೇಲೆ ಡಿಪೆಂಡ್ ಆಗಲ್ಲ. ನಾವು 3 ಸತಿ ನಿನ್ ಊಟ ಕುಡ್ಸ್ಕೊಂಡು ನೀರ್ ಕುಡ್ಸಿದ್ರೇನೆ ಪಟಾಗಳು ಚೆನ್ನಾಗಿರೋದು, ದೊಡ್ಡದು ಚೆನ್ನಾಗಿರೋದು. ಸೊ ಆ ತರ ನೀವು 3 ಸತಿ ಊಟ ಹಾಕಿ ನೀರ್ ಕುಡ್ಸೋ ತರ ಇಟ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ನಮ್ ಲಾಫ್ಟ್ಗೆ ಕ್ಯೂನ್. ಸೊ ಇವ್ರು ಬಂದ್ಬಿಟ್ಟು ಸಬ್ಜಾ ಗಂಡಿಗೂ ಸಬ್ಜಾ ಹೆಣ್ಣಿಗೂ ಹಾಕಿದೀನಿ, ರೋಷನ್ ಹೆಣ್ಣಿಗೂ. ಅವ್ರಿಗೂ ಪಟ್ಟಾಗುಲಿ ಇಬ್ರು ಮ್ಯಾಚ್ ಆಗೈತೆ, ಇಬ್ರು ಇದಾರೆ. ಸೊ ಇದ್ ಬಂದ್ಬಿಟ್ಟು ನಿನ್ನೆ ಎಲ್ಲಿ ಗುಲ್ದಾರ್ಗೂ ಧೂಮಾ ಹೆಣ್ಣಿಗೂ 2 ಪಟ್ಟಾಗಳು. ಅವರು ಒಳಗಡೆ ಚೆನ್ನಾಗೇ ಇದ್ದಾರೆ, ಊಟ ಎಲ್ಲ ಚೆನ್ನಾಗೇ ಕೊಡ್ತವ್ರೆ. ಸೊ ಇಲ್ಲಿ ಚಿನಿಗೆ ಹಾಕಿದ್ದೆ. ಅದು ಪಟ್ಟ ನಮ್ದು ಲಾಸ್ಟ್ ಟೈಮ್ ಹೋದ್ ವರ್ಷ ಹಾಕಿದ್ದೆ, ಉಳ್ಕೊಂಡಿಲ್ಲ. ಸೊ ಅದಕ್ಕೆ ಈ ಟೈಮ್ ಹಾಕಿದ್ದೆ. ಸೊ ಅವರು ಒಬ್ರು ಬಂದಿದ್ದಾರೆ, ತೋರ್ಸ್ಕೊಡ್ತೀನಿ ರೀ. ಒಳ್ಳೆ ಫೀಡ್ ಗೈಸ್ ಎಲ್ಲಾರ್ಗು. ಸೊ ಹೆಂಗೈತೆ ನೋಡಿ. ಯಾವ್ದು ಬರ್ಬೋದು ಅಂದ್ಬಿಟ್ಟು ಕಮೆಂಟ್ ಹಾಕಿ, ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾವ್ದು ಬರ್ಬೋದು ಅಂದ್ಬಿಟ್ಟು. ಸೊ ಆ ಕಡೆ ಗೂಡಲ್ಲಿ ಬಂದ್ಬಿಟ್ಟು ಯಾರಿಗೆ ಮಗ ಇಲ್ಲ ಪಟ್ಟಾಗೈತೆ ಊಟ. ಆ ಕಡೆ ಗೂಡಲ್ಲಿ ಬಂದ್ಬಿಟ್ಟು ಬೂರಿ ಗಂಡಿಗೂ ಧೂಮಾ ಹೆಣ್ಣಿಗೂ ಹಾಕಿದ್ದೆ. ಸೊ ತಿನ್ಸವ್ರೆ ನೋಡ್ರಿ ಅವ್ರು. ನೆನ್ನೆ ಬಂದಿದ್ ಪಟ್ಟ ಗೈಸ್, ಒಂದೇ ದಿವಸ ಪಟ್ಟ. ಅದು ಇಲ್ಲಿದಾರಲ್ಲ ಗಂಡು, ಇವರೇ ಅಪ್ಪ. ಸೊ ಇನ್ನೊಂದು ಮೊಟ್ಟೆ ಬಂದ್ಬಿಟ್ಟು ಇವತ್ತು ಹೊಡೆದೋಗುತ್ತೆ ಅನ್ಕೊಂಡಿದ್ದೀನಿ, ಮರಿ ಉಲ್ಟಾ ಆಗ್ಬಿಟ್ಟೈತೆ. ಹೊಡೆದೋಯ್ತು ಗೈಸ್, ಆ ಮೊಟ್ಟೆನೂ ಹೊಡೆದೋಗೈತೆ. ಸೊ ಈ ಮೊಟ್ಟೆನೂ ಹೊಡೆದೋಯ್ತು ಇವತ್ತು. ಇಟ್ಕೋತೇಜ. ಫಸ್ಟ್ ಡೇ ಮರಿ ಹೆಂಗೈತೆ ನೋಡಿ. ಗೈಸ್ ನೋಡ್ಬೋದು, ಅದು ಫಸ್ಟ್ ಡೇ, ಇವತ್ತು ಸೆಕೆಂಡ್ ಡೇ ಮರಿ ಹೆಂಗೈತೆ ಅಂದ್ಬಿಟ್ಟು. ಸೊ ಒಂದು 5 ನಿಮಿಷ ಆದ್ರೆ ಅದು ಗಾಳಿಗೆ ಎಲ್ಲ ಕ್ಲೀನಾಗಿ ಹೀಟ್ ಕೊಟ್ಟು ಪಟ್ಟ ಅದು ರೆಡಿ ಆಗ್ಬಿಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು ನೋಡಿದ್ರೆ ಇವರು ನಮ್ಗೊಂಥರ ರಾಜ ಥರಾನೇ, ಆದರೆ ಅವ್ರ ಕಣ್ಣಿಲ್ಲ. ಸೊ ಇಲ್ಲಿ ಒಬ್ರು ಇದ್ದಾರೆ, ಅದು ಧೂಮಾನ. ಸೊ ಈ ಮೊಟ್ಟೆ ಎಲ್ಲ ನೀವು ಎತ್ತಿಟ್ಕೊಳ್ಳಿ ಗೈಸ್, ನೆಕ್ಸ್ಟ್ ಟೈಮ್ ಬ್ರೀಡ್ಗೆ ಹಾಕೋವಾಗ ತುಂಬಾನೇ ಯೂಸ್ ಆಗುತ್ತೆ. ಆಮೇಲೆ ಅಷ್ಟೇ ಗೈಸ್, ಇವಾಗ ಗೂಡ್ ಕ್ಲೀನ್ ಮಾಡಿಬಿಟ್ಟು ನಿಮಗೆ. ಸೊ ಗೈಸ್ ಕ್ಲೀನ್ ಮಾಡ್ತಾ ಇದ್ವಿ, ತುಂಬ ಡಸ್ಟ್ ಐತೆ ಅಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ನನಗೂ ತೇಜಾಗೋ ಒಂದೊಂದು ಮಾಸ್ಕ್ ಇಸ್ಕೊಂಡು ಬಂದುಬಿಡ್ತೀನಿ. ಸೊ ಮಾಸ್ಕ್ ಇಸ್ಕೊಂಡು ಬಂದಮೇಲೆ ಕ್ಲೀನ್ ಎಲ್ಲ ಮಾಡಿಬಿಟ್ಟು ನಿಮಗೆ ಗೂಡ್ ತೋರಿಸ್ಬಿಟ್ಟು ಎಲ್ಲ ಪಟಾಗಳು ತೋರಿಸ್ಕೊಡ್ತೀನಿ. ಪಟಾಗಳು ತೋರಿಸ್ಕೊಟ್ಮೇಲೆ ಮತ್ತು ಛತ್ರಿ ಬಗ್ಗೆ ಫೋನ್ ಹಾಕ್ಬಿಟ್ಟು ಎಲ್ಲಿದೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಸಾಯಂಕಾಲ ಮಧ್ಯಾಹ್ನ ಒಂದು ವೀಡಿಯೋ ಮಾಡ್ಕೊಂಡ್ಬಿಡ್ತೀನಿ ಛತ್ರಿ ಹಾಕೋದು. ಸೊ ಹೋಗ್ಬಿಟ್ಟು ಮಾಸ್ಕ್ ಇಸ್ಕೊಂಬರ್ತೀನಿ ರೀ ಗೈಸ್. ನಾನು ಮಾಸ್ಕ್ ಇಸ್ಕೊಂಡು ಬಂದುಬಿಟ್ಟೆ. ಸೊ ನೀವು ಗೂಡ್ ಕ್ಲೀನ್ ಮಾಡೋಗೆಲ್ಲ ಮಾಸ್ಕ್ ಹಾಕೊಳ್ರಿ. ಜೊತೆ ಮಾಸ್ಕ್ ಹಾಕೋ ಬೇಗ ಹಾಕೊಳ್ಳು. ಸೊ ಗೈಸ್ ಇನ್ನೊಂದೇನು ಅಂದರೆ ಗೂಡ್ ಕ್ಲೀನ್ ಮಾಡುವಾಗ ನೀವು ಬಂದುಬಿಟ್ಟು ಈ ಥರ ಸ್ಪ್ರೇದಲ್ಲಿ ಡೆಟಾಲ್ನ ಮಿಕ್ಸ್ ಮಾಡ್ಕೊಂಡು ನೀರಲ್ಲಿ ಸ್ವಲ್ಪ ಈ ಥರ ಹಾಕ್ಬಿಟ್ಬಿಟ್ರೆ ಒಂಥರ ಹುಳಗಳೆಲ್ಲ ಚಿಕ್ಕ ಹುಳಗಳೆಲ್ಲ ಸತ್ತೋಗ್ಬಿಡುತ್ತೆ. ಈ ಥರ ಪ್ಲೇಟ್ಸ್ ಮೇಲೆ ಹಾಕ್ಬಿಟ್ಬಿಡಿ, ಈ ಥರ ಎಲ್ಲ ಕಡೆ ಹಾಕ್ಬಿಟ್ಬಿಡಿ, ಏನೋ ಇನ್ಫೆಕ್ಷನ್ ಅಷ್ಟೊಂದು ಇರೋಲ್ಲ. ಓಕೆನಾ? ಸೊ ಗೈಸ್ ಮಧ್ಯಾಹ್ನ ಬಂದುಬಿಟ್ಟು ಕೆಲಸ ಮಾಡೋಕ್ಕೆ ಆಗಿಲ್ಲ, ತೇಜ ಹೋಗ್ಬಿಟ್ಟಿದ್ದ. ಸೊ ಅದಕ್ಕೆ ನಾನು ಮನೆಗೆ ಪಾಸ್ ಆಗಿಬಿಟ್ಟಿದ್ದೆ. ಅವನು ಹೋದ್ಮೇಲೆ ನಾವೇನು ನಮ್ಮ ಕೈಲಾಗಲ್ಲ ಅಂದ್ಬಿಟ್ಟು ಅವನು ಹೋದ್ಮೇಲೆ ನಾನು ಹೋಗ್ಬಿಟ್ಟಿದ್ದೆ. ಸೊ ಹಂಗೆ ಊಟ ಮಾಡಿ ಮಲ್ಕೊಂಡು ಎದ್ದು ಬಂದು ಮಧ್ಯಾಹ್ನ ನೀರು ಕುಡಿಸಿ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟಿದ್ದೀನಿ. ಸೊ ಹೋದ ವಾರ ಬಂದುಬಿಟ್ಟು 2 ಲೈಟು ಹಾಕ್ಬಿಟ್ಟಿದ್ದೀನಿ, ಆಚೆ ಒಂದು ಲೈಟ್ ಹಾಕಿದ್ದೀನಿ. ಸೊ ಲಾಫ್ಟ್ ಹೆಂಗೈತೆ ಗೈಸ್ ಕಮೆಂಟ್ ಮಾಡಿ, ಓಕೆನಾ? ಇಲ್ಲ ಏನಾದರೂ ಚೇಂಜಸ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಹಕ್ಕಿಗಳು ನೀರು ಕುಡ್ದು ಕ್ಲೀನಾಗಿ ಪಟಾಗಳಿಗೆಲ್ಲ ತಿನ್ನಿಸಿ ಕರೆಕ್ಟಾಗೈತೆ. ಸೊ ಈ ಗೂಡಲ್ಲಿ ಬಂದು
ಈ ಗೂಡು ಕ್ಲೀನ್ ಮಾಡಿಲ್ಲ ಸದ್ಯಕ್ಕೆ. 2 ಪಟ ಐತೆ, ಸೊ ಮರಿನೂ ಐತೆ ಚೆನ್ನಾಗೆ. ಸೊ ಈ ವಿಡಿಯೋದಲ್ಲಿ ಅಷ್ಟೇ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಛತ್ರಿ ಬಗ್ಗೆ ಇಲ್ಲಾಂದರೆ ಪಟಾಗಳ ಬಗ್ಗೆ ನಾನು ತಿಳಿಸ್ತೀನಿ ನಿಮಗೆ, ನಾನು ನೆಕ್ಸ್ಟ್ ಅಪ್ಡೇಟ್ ಏನೇನಾಗುತ್ತೆ ಅಂದ್ಬಿಟ್ಟು. ಸೊ ಅಲ್ಲಿಗಂಟ ನಿಮ್ಮ ಲಾಲ್ ಆಫ್ ಇದೇ ಥರ ಸಬ್ಸ್ಕ್ರೈಬ್, ವಿಡಿಯೋ ಸಪೋರ್ಟ್, ಫಾಲೋ ಕೊಡ್ತಾಯಿರ್ರಿ. ಆಮೇಲೆ ಇನ್ನೊಂದು ಕಂಟೆಂಟ್ ಯಾವುದಾದ್ರು ತಗೊಬರ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಗೈಸ್.